ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಪೊನ್ನಂಪೇಟೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಳೆದ 1 ತಿಂಗಳಿಂದ 7 ಜಾನುವಾರುಗಳನ್ನು ಹಾಗೂ ಬೆಸಗೂರು ಗ್ರಾಮದಲ್ಲಿ ಒಂದೇ ದಿನ 3 ಹಸುಗಳನ್ನು ಬಲಿ ಪಡೆದು ಅಟ್ಟಹಾಸ ಮೆರೆದಿದ್ದ ರಕ್ತದಾಹಿ ವ್ಯಾಘ್ರನನ್ನ ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಸೆರೆಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಜಾನುವಾರು ಹಂತಕ ವ್ಯಾಘ್ರನ ಸೆರೆಗೆ ಮಂಗಳವಾರ ಬೆಳಗ್ಗೆಯಿಂದಲೇ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು. ಕೊಡಗು ಜಿಲ್ಲಾ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಟಿ ಅವರ ಮಾರ್ಗದರ್ಶನದಲ್ಲಿ ವಿರಾಜಪೇಟೆ ಡಿಸಿಎಫ್ ಜಗನ್ನಾಥ್ ಅವರ ಮುಂದಾಳತ್ವದಲ್ಲಿ ಎಸಿಎಫ್ ಗೋಪಾಲ್ ಅವರ ನೇತೃತ್ವದಲ್ಲಿ ಮಂಗಳವಾರ ಬೆಳಗಿನಿಂದಲೇ ಡ್ರೋನ್ ಕ್ಯಾಮೆರಾ ಬಳಸಿ RRT ಸಿಬ್ಬಂದಿಗಳ ಮೂಲಕ ಹುಲಿಯ ಚಲನವಲನ ಕಂಡುಹಿಡಿಯಲು ಕೂಂಬಿಂಗ್ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಅಲ್ಲದೆ ಹುಲಿ ಪತ್ತೆ ಕಾರ್ಯಾಚರಣೆಗೆ HD ಕೋಟೆ ತಾಲೂಕಿನ ಸಾಕಾನೆ ಶಿಬಿರದಿಂದ ಮಹೇಂದ್ರ ಹಾಗೂ ತಿತಿಮತಿಯ ಮತ್ತಿಗೋಡು ಸಾಕಾನೆ ಶಿಬಿರದಿಂದ ಆನೆಯನ್ನ ಬಳಸಿಕೊಳ್ಳಲಾಗಿತ್ತು. ಗ್ರಾಮಸ್ಥರ ತೋಟಗಳು ಹಾಗೂ ಕೀರೆಹೊಳೆಯ ಸುತ್ತಮುತ್ತಲಿನಲ್ಲಿ ಡ್ರೋನ್ ಕ್ಯಾಮೆರಾ ಬಳಸಿ ಹುಲಿಯ ಚಲನವಲನ ಪತ್ತೆ ಕಾರ್ಯಾಚರಣೆ ನಡೆಸಲಾಗಿತ್ತು. ಆದರೆ ಕೀರೆಹೊಳೆಯ ದಡದಲ್ಲಿ ಬಿದಿರಿನ ಬುಡದಲ್ಲಿ ಮಲಗಿ ವಿಶ್ರಾಂತಿ ಪಡಿತಾ ಇದ್ದ ಜಾನುವಾರು ಹಂತಕ ಹುಲಿಯನ್ನ ಪತ್ತೆ ಹಚ್ಚಲು ಸಂಜೆ 5 ಗಂಟೆವರೆಗೂ ಕಾರ್ಯಾಚರಣೆ ನಡೆಸಿದರೂ ಪ್ರಯೋಜನವಾಗಿರಲಿಲ್ಲ. ಇದರಿಂದ ವಿಚಲಿತರಾಗದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತೆ ಸಂಜೆ 6 ಗಂಟೆಯ ಸಮಯದಲ್ಲಿ ಡ್ರೋನ್ ಕ್ಯಾಮೆರಾ ಬಳಸಿ ಕಾರ್ಯಾಚರಣೆ ಆರಂಭಿಸಿದಾಗ ಬಿದಿರಿನ ಬುಡದಲ್ಲಿ ಮಲಗಿದ್ದ ಹುಲಿಯು ಜಾನುವಾರುಗಳ ಕಳೆಬರವಿದ್ದ ಕಡೆಗೆ ಬರ್ತಾ ಇರುವ ದೃಶ್ಯ ಡ್ರೋನ್ ಕ್ಯಾಮೆರಾ ಕಣ್ಣಿನಲ್ಲಿ ಸೆರೆಯಾಯಿತು. ಜಾನುವಾರುಗಳ ಕಳೆಬರದ ಕಡೆಗೆ ಬರ್ತಾ ಇದ್ದ ಹುಲಿ ಮತ್ತೆ ಸುಮಾರು 4 ಗಂಟೆಗಳ ಕಾಲ ನಿದ್ದೆಗೆ ಜಾರಿತ್ತು. ಆದರೂ ಪಟ್ಟು ಬಿಡದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸತತವಾಗಿ 4 ಗಂಟೆಗಳ ಕಾಲ 2 ಡ್ರೋನ್ ಕ್ಯಾಮೆರಾಗಳ ಮೂಲಕ ಹುಲಿಯ ಚಲನವಲನ ವೀಕ್ಷಿಸುತ್ತಾ ಅರಣ್ಯ ಇಲಾಖಾಧಿಕಾರಿಗಳ ಗಮನಕ್ಕೆ ಹಾಗೂ ಶಾರ್ಪ್ ಶೂಟರ್ಗಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಡ್ರೋನ್ ಕ್ಯಾಮೆರಾಗಳ ಮೂಲಕ ಎಷ್ಟೇ ಪ್ರಯತ್ನ ಪಟ್ಟರೂ ಮಲಗಿದ್ದ ಹುಲಿಯನ್ನ ನಿದ್ದೆಯಿಂದ ಎಚ್ಚರಿಸಲು ಸಾಧ್ಯವಾಗಲಿಲ್ಲ. ಮತ್ತೆ ಡ್ರೋನ್ ಕ್ಯಾಮೆರಾದ ಸೂಚನೆಯನ್ನು ಆಧರಿಸಿ ಭೀಮಾ ಹಾಗೂ ಮಹೇಂದ್ರ ಸಾಕಾನೆಗಳ ಮೂಲಕ ಹುಲಿ ಮಲಗಿದ್ದಲ್ಲಿಗೆ ತೆರಳಿ ಅರವಳಿಕೆ ತಜ್ಞ ಡಾಕ್ಟರ್ ರಮೇಶ್ ಅವರು ಹುಲಿಗೆ ಡಾಟ್ ಮಾಡುವ ಮೂಲಕ ಸುಮಾರು 6 ವರ್ಷ ಪ್ರಾಯದ ಗಂಡು ಹುಲಿಯನ್ನು ಸೆರೆಹಿಡಿಯಲಾಯಿತು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಡ್ರೋನ್ ತಂಡ, ETF, RRT ಸಿಬ್ಬಂದಿಗಳು, ಉಪವಲಯ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸುವ ಮೂಲಕ ಗ್ರಾಮಸ್ಥರಿಗೆ ಉಪಟಳ ನೀಡ್ತಾ ಇದ್ದ ಹುಲಿಯನ್ನ ಸೆರೆ ಹಿಡಿದು ಅರಣ್ಯ ಇಲಾಖೆಯ ವಶಕ್ಕೆ ಪಡ್ಕೊಂಡಿದ್ದು ಹುಲಿಯ ಆರೋಗ್ಯ ಸ್ಥಿತಿ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕತ್ತಿ ಇದೆ ಅದು ಯಾಕೆ ವಿಡಿಯೋ ಮಾಡ್ಕೋ ಡಾಕ್ಟರ್ ವಿಡಿಯೋ ಮಾಡ್ಕೋ ಹಂಗೆ ಡಾಕ್ಟರ್ ಕೆಲಸ ಇದ್ರೆ ಡೋರ್ ಹಾಕಿ ನೋಡಿದಾರೆ ನಿಮ್ಮೂರವರು
ಇದೀಗ ನಮ್ಮ ಸುಮಾರು 80 ಜನ ಸಿಬ್ಬಂದಿ ಮತ್ತು ವಿಶೇಷವಾಗಿ ನಮ್ಮ ಡ್ರೋನ್ ತಂಡ ಮತ್ತು ಏನು NTCA ನಾಮಿನೇಟ್ ಮೆಂಬರಾದ ಬೋಸ್ ಮಾದಪ್ಪನವರು ಮತ್ತು ತಮ್ಮಯ್ಯನವರು ಮತ್ತು ನನ್ನ ಸಹೋದ್ಯೋಗಿ ಮಿತ್ರರಾದ ಸಹಾಯಕ ಸಂರಕ್ಷಣಾಧಿಕಾರಿಗಳು, ಒಲನ್ಯಾಧಿಕಾರಿಗಳು ಹಾಗೂ ನನ್ನ ಸಿಬ್ಬಂದಿ ಹಾಗೂ ಎಸ್ಪೆಷಲಿ ETF, RRT ಮತ್ತು ADC ತಂಡದ ಎಲ್ಲ ವಲಯಗಳ ಸಿಬ್ಬಂದಿಯವರು ಕೈ ಜೋಡಿಸಿ ಇವತ್ತು ಈ ಒಂದು ಏನು ಉಪಟಳ ನೀಡ್ತಿದ್ದಕ್ಕಂಥ ಒಂದು ಹುಲಿಯನ್ನು ನಾವು ಸಕ್ಸಸ್ಫುಲ್ಲಾಗಿ ಕ್ಯಾಪ್ಚರ್ ಮಾಡಿ ಪ್ರೋಟೋಕಾಲ್ನಂತೆ ಇಲಾಖೆ ವಶಕ್ಕೆ ತೊಗೊಂಡಿದ್ದೀವಿ. ಅದರ ಆರೋಗ್ಯವನ್ನು ಪರಿಶೀಲಿಸಿಕೊಂಡು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅವರ ಅನುಮತಿ ಮೇರೆಗೆ ಮುಂದಿನ ಕ್ರಮವನ್ನು ನಾವು ವಹಿಸ್ತೀವಿ. ಈ ಸಂದರ್ಭ ವಿರಾಜಪೇಟೆ ACF ತಾಸಿಂ ಬಾನು, ತಿತಿಮತಿ ACF ಗೋಪಾಲ್, ವಿರಾಜಪೇಟೆ RFO ಶಿವರಾಮ್, ತಿತಿಮತಿ ಹಾಗೂ ಪೊನ್ನಂಪೇಟೆ RFO ಗಂಗಾಧರ್, ಕುಟ್ಟ ಶ್ರೀಮಂಗಲ ತಿತಿಮತಿ, ಪೊನ್ನಂಪೇಟೆ ವಿರಾಜಪೇಟೆ DRFOಗಳು, ಶಾರ್ಪ್ ಶೂಟರ್ಗಳಾದ ರಂಜನ್, ರಮೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವರು ವಿಧಾನಸೌಧದಿಂದ ಮೆಟ್ರೋ ಮೂಲಕ ಕೆಂಗೇರಿಗೆ ತೆರಳಿ ಸೆರೆ ಹಿಡಿದ ಹುಲಿಯನ್ನ ವೀಕ್ಷಿಸಿದರು. ಈ ಸಂದರ್ಭ ಅರಣ್ಯಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಶಾಸಕ ಎಸ್ ಪೊನ್ನಣ್ಣವರು ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಹುಲಿ ಸೆರೆ ಹಿಡಿದು ಜನರ ಸಮಸ್ಯೆಗೆ ಸ್ಪಂದಿಸಿದ ಅರಣ್ಯ ಇಲಾಖಾಧಿಕಾರಿಗಳ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಕೊಡಗು ಚಾನಲ್ ಪ್ರತ್ಯಕ್ಷ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಪೊನ್ನಂಪೇಟೆಯ ಬೆಸಗೂರಿನಲ್ಲಿ ಸೆರೆಸಿಕ್ಕ ಜಾನುವಾರು ಭಕ್ಷಕ ಹುಲಿಯನ್ನ ಬುಧವಾರ ಬಂದೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಥಳಾಂತರ ಮಾಡಲಾಯಿತು. ಈ ಸಂದರ್ಭ ವಿಧಾನಸೌಧದ ತಮ್ಮ ಕಚೇರಿಯಲ್ಲಿದ್ದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣವರು ವಿಷಯ ತಿಳಿದು ವಿಧಾನಸೌಧದಿಂದ ಮೆಟ್ರೋ ಮೂಲಕ ಕೆಂಗೇರಿಗೆ ತೆರಳಿ ಸೆರೆಸಿಕ್ಕ ಹುಲಿಯೊಂದಿಗೆ ಬಂದೇರುಘಟ್ಟಕ್ಕೆ ತೆರಳುತ್ತಿದ್ದ ಅರಣ್ಯಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಹುಲಿಯನ್ನ ವೀಕ್ಷಿಸಿದ್ರು. ಈ ಸಂದರ್ಭ ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ಷಿಪ್ರ ಕಾರ್ಯಾಚರಣೆ ಹಾಗೂ ಜನರ ತೊಂದರೆಗೆ ಸ್ಪಂದಿಸಿದ ರೀತಿಗೆ ಶಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅನಿವಾರ್ಯ ಕಾರಣಗಳಿಂದ ನೆನೆಗುದಿಗೆ ಬಿದ್ದಿರುವ ಮೈಸೂರು ಕುಶಾಲನಗರ ಯೋಜನೆಗೆ ಮರುಚಾಲನೆ ನೀಡಬೇಕು. ಪ್ರಮುಖವಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಿಸಲು ಮಧ್ಯ ಪ್ರವೇಶಿಸಬೇಕೆಂದು ಕೇಂದ್ರ ರೈಲ್ವೆ ಸಚಿವರಿಗೆ ಕೊಡಗು ಮೈಸೂರು ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಅವರು ಮನವಿ ಮಾಡಿದ್ದಾರೆ. ಈ ಸಂಬಂಧ ಪತ್ರ ಬರೆದಿರುವ ಸಂಸದರು ಕೆಲವು ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ ಯೋಜನೆ ನಿಧಾನಗತಿಯಲ್ಲಿ ಸಾಗಿದೆ ಅಥವಾ ನೆನೆಗುದಿಗೆ ಬಿದ್ದಿದೆ ಎಂದರು. ಕುಶಾಲನಗರ ಯೋಜನೆಯ ಅಂತಿಮ ಸ್ಥಳ ಸಮೀಕ್ಷೆ ಪೂರ್ಣಗೊಂಡಿದ್ದರೂ ಕಾರಣಾಂತರಗಳಿಂದ ಸ್ಥಗಿತಗೊಂಡಿದೆ. ಈ ಯೋಜನೆಗೆ ಪುನರುಜ್ಜೀವನಗೊಳಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಚಿವರು ಮಧ್ಯಪ್ರವೇಶ ಮಾಡಬೇಕೆಂದು ಮನವಿ ಮಾಡಲಾಗಿದೆ ಎಂದು ಯದುವೀರ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಗೆ ಸೂಕ್ತ ರೈಲು ಸಂಪರ್ಕವಿಲ್ಲದೆ ಪ್ರಮುಖ ಪ್ರವಾಸೋದ್ಯಮ ಮತ್ತು ತೋಟಗಾರಿಕಾ ಕ್ಷೇತ್ರಗಳ ಆರ್ಥಿಕತೆಗೆ ಭಾರೀ ತೊಂದರೆ ಆಗ್ತಾ ಇದೆ. ಸಂಪೂರ್ಣವಾಗಿ ಸ್ಯಾಚುರೇಟೆಡ್ ರಸ್ತೆ ಸಂಪರ್ಕದ ಮೇಲೆ ಬೆಳೆಗಾರರು ಅವಲಂಬಿತರಾಗಿದ್ದಾರೆಂದು ವಿವರಿಸಿದ್ದಾರೆ. ಈ ಯೋಜನೆಯು ಕೊಡಗು ಜಿಲ್ಲೆಯ ಸುಸ್ಥಿರ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೇರಳ ಅವಕಾಶ ಒದಗಿಸುತ್ತೆ, ಕೃಷಿ ತೋಟಗಾರಿಕೆ ಪೂರೈಕೆ ಸರಪಳಿಗಳನ್ನು ಬಲಪಡಿಸುತ್ತೆ ಮತ್ತು ಕೊಡಗನ್ನ ಮೈಸೂರು ಮತ್ತು ಬೆಂಗಳೂರಿನ ಬೆಳವಣಿಗೆಯ ಕಾರಿಡಾರ್ಗಳೊಂದಿಗೆ ಸಂಯೋಜಿಸುತ್ತೆ ಅಂತ ಸಚಿವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಎಂದು ಯದುವೀರ್ ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ರೈಲ್ವೆ ಸಚಿವಾಲಯವು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಲಾಗಿದೆ. ರೈಲ್ವೆ ಸಚಿವಾಲಯ ಹಾಗೂ ಅಧಿಕಾರಿಗಳ ಜೊತೆ ನಿರಂತರ ಫಾಲೋ ಅಪ್ ಮಾಡಿ ಎರಡೂ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಎಲ್ಲ ರೀತಿಯಲ್ಲೂ ಕ್ರಮ ಕೈಗೊಳ್ಳಲಾಗುವುದು. ತನ್ನ ಕ್ಷೇತ್ರದ ಅಭ್ಯರ್ಥಿಗೆ ತಾನು ಬದ್ಧನಾಗಿದ್ದೇನೆಂದು ಸಂಸದರು ತಿಳಿಸಿದರು. ಈ ಎರಡು ಮನವಿಯನ್ನ ಸ್ವೀಕರಿಸಿರುವ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಕೂಡಲೇ ಪರಿಶೀಲನೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದ್ದಾರೆಂದು ಸಂಸದ ಯದುವೀರ್ ಒಡೆಯರ್ ಮಾಹಿತಿ ನೀಡಿದ್ದಾರೆ. ಲೆಜೆಂಡ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 5ನ ಪಂದ್ಯಾವಳಿಯ ಹಿನ್ನೆಲೆ ಕುಶಾಲನಗರದ ಟೀಮ್ ಗೆಳೆಯರ ಬಳಗ ತಂಡದ ವತಿಯಿಂದ ಕುಶಾಲನಗರದ ಟಾಪ್ ಇನ್ ಟೌನ್ ಸಭಾಂಗಣದಲ್ಲಿ ಜರ್ಸಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಗೆಳೆಯರ ಬಳಗದ ಅಧ್ಯಕ್ಷರಾದ VS ಆನಂದ್ ಕುಮಾರ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಲೆಜೆಂಡ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ನಮ್ಮ ತಂಡ ಭಾಗಿಯಾಗ್ತಾ ಇದೆ. ಸೋತಾಗ ಕುಗ್ಗದೆ, ಗೆದ್ದಾಗ ಹಿಗ್ಗದೆ ಕ್ರೀಡಾ ಸ್ಫೂರ್ತಿಯಿಂದ ಪಂದ್ಯಾವಳಿಯಲ್ಲಿ ಆಟಗಾರರು ಪಾಲ್ಗೊಳ್ಳಬೇಕು. ತಂಡಕ್ಕೆ ಬೆಂಬಲವನ್ನು ನೀಡಿದ ಎಲ್ಲ ಗೆಳೆಯರ ಬಳಗದವರಿಗೆ ಹಾಗೂ ಎಲ್ಲ ಹಿತೈಷಿಗಳಿಗೆ ಧನ್ಯವಾದಗಳು ಎಂದರು. ಮೊದಲಿಗೆ ನಾವು ಪ್ರಾರಂಭ ಮಾಡೋದು ಯಾವ ಉದ್ದೇಶ ಇಟ್ಕೊಂಡಿದ್ದು ಅಂತ ಹೇಳಿದ್ರೆ, ಈ ಸಾಮಾಜಿಕ ಚಟುವಟಿಕೆಗಳು ಎಲ್ಲಾದ್ರೂ ಯಾರಾದರೂ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದಾಗ
ಅವ್ರ ಪರವಾಗಿ ನಿಂತ್ಕೋಬೇಕು ಅಂತ ನಾವು ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡುವ ನಂತರ ದಿನಗಳಲ್ಲಿ ಈ ಸಾಂಸ್ಕೃತಿಕ ಚಟುವಟಿಕೆಗಳು ನಾವು ಭಾಗವಹಿಸಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದು. ಕಳೆದ ವರ್ಷ ಅಂದರೆ 2025ರಲ್ಲಿ 2024ರಲ್ಲಿ ಕುಶಾಲನಗರದಲ್ಲಿ ಜಾತ್ರೆಯನ್ನು ಈ ರೀತಿಯೂ ನಾವು ಮೈಸೂರು ದಸರಾ ರೀತಿಯಿಂದ ಆಚರಣೆ ಮಾಡ್ಬೋದು ಅನ್ನೋದನ್ನು ನಮ್ಮ ಗೆಳೆಯರ ಬಳಗದ ಮೂಲಕ ತೋರ್ಬಿಟ್ಟು ಇವತ್ತು ಆ ಪರಂಪರೆನೇ ಇವತ್ತು ನಡ್ಕೊಂಡು ಬರ್ತಾ ಇದೆ. ನಂತರ ದಿನಗಳಲ್ಲಿ ನಮ್ಮ ಜಯಪ್ರಕಾಶ್ ಕಲ್ಸರಿ ನಮ್ಮದೊಂದು ಗೆಳೆಯರ ಬಳಗದ ಮೊದಲ ಬಾರಿಗೆ ನಾವು ಮಿಸ್ ಮಾಡಿ ತಗೊಂಡು ಟೀಮು. ಆಗ ನಮ್ಮ ಗೆಳೆಯರ ಬಳಗದ ಸದಸ್ಯರೇ ತುಂಬ ಅತ್ಯುತ್ತಮ ಆಟಗಾರರಿದ್ದರು. ಅವರೇ ಒಂದು ತಂಡ ಎಲ್ಲ ಮಾಡಿಕೊಂಡು 5 ಆಟಗಾರರು ನಮ್ಮ ಗೆಳೆಯರ ಬಳಗದ ಆಟಗಾರರೇ ಇದ್ದರು. ಈ ಬಾರಿ ದುರದೃಷ್ಟವಲ್ಲ, ನಮ್ಮ ತಂಡದಲ್ಲಿ ಈ ಗೆಳೆಯರ ಬಳಗದ ಯಾವ ಸದಸ್ಯರು ಇಲ್ಲ. ಭಾಷಾ ಭಯ ಹೋಗಿದ್ದಾರೆ. ಪ್ರಬಣ ನಮ್ಮ ಹಿತೈಷಿಗಳು, ಗೆಳೆಯರ ಬಳಗದ ಅವರು ಕಾಯಂ ಹಿತೈಷಿಗಳು. ಅವರು ಹಾಗೆ 2 ವರ್ಷ ಒಬ್ಬರು ಇಬ್ಬರು ಇದ್ದಾರೆ. ಬಟ್ ನಾನು ಈ ಒಂದು ಸಂದರ್ಭದಲ್ಲಿ ಈ ಕ್ರಿಕೆಟ್ ಏನು ಈ ಬಾರಿ ನಮ್ಗೆ ಆಯ್ಕೆ ಆಗಿಲ್ಲ, ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಗೆಳೆಯರ ಬಳಗದ ಜೊತೆಗೆ ನಮ್ಮ ಇತರ ಚಟುವಟಿಕೆಗಳು ಭಾಗವಹಿಸಿ ಅಂತ ಕೇಳಿಕೊಂಡು. ಪತ್ರಕರ್ತರು ಹಾಗೂ ಗೆಳೆಯರ ಬಳಗದ ತಂಡದ ಆಟಗಾರರಾದ ಟಿಆರ್ ಪ್ರಭುದೇವ್ ಅವರು ಮಾತನಾಡಿ, ಗೆಳೆಯರ ಬಳಗ ತಂಡ ಹಲವು ವರ್ಷಗಳಿಂದ ಜನಪ್ರಿಯ ಕೆಲಸಗಳನ್ನು ಮಾಡ್ತಾ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಪಡೆದ ಸಂಘಟನೆಯಾಗಿದೆ ಎಂದರು. ಗೆಳೆಯರ ಬಳಗ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಸಾಮಾಜಿಕ ಚಟುವಟಿಕೆಗಳು ಹಾಗೂ ಇತರ ಚಟುವಟಿಕೆಗಳು ಹಾಗೂ ಕ್ರೀಡಾ ಚಟುವಟಿಕೆಗಳಿಂದ ಪ್ರಖ್ಯಾತಿ ಪಡೆದಂಥ ಗೆಳೆಯರ ಬಳಗ. ಬಹುಶಃ ಗೆಳೆಯರ ಬಳಗದ ಸದಸ್ಯರಂದ್ರೇ ಕುಶಾಲನಗರ ಆಗಲಿ ಸುತ್ತಮುತ್ತ ಆಗಲಿ ಅದಕ್ಕೊಂದು ತೂಕನೇ ಬೇರೆ ಇದೆ. ಅವ್ರು ಯಾವತ್ತೂ ಎಲ್ಲಿಯೂ ಕೂಡ ಹಳಿ ತಪ್ಪಿ ಹೋದಂಥ ಸಂಘಟನೆ ಅಲ್ಲ. ಭಾಳಷ್ಟು ಸಂಘಟನೆಗಳನ್ನ ಜೀವನದಲ್ಲಿ ನಾವು ನೋಡಿದ್ದೀವಿ. ಎಲ್ಲೋ ಒಂದು ಕಡೆ ಹಳಿ ತಪ್ತಾ ಇದ್ರೂ ಕೂಡ ನಮ್ಮ ಗೆಳೆಯರ ಬಳಗ ಸಂಘಟನೆ ಯಾವಾಗಲೂ ಹಳಿ ತಪ್ಪಲಿಲ್ಲ. ಒಂದು ಮನೆಯ ಕುಟುಂಬದ ಸದಸ್ಯರ ರೀತಿ ನಡ್ಕೊಂಡು ಬಂದಿತ್ತು. ಬಹುಶಃ ಇವತ್ತು ಲೆಜೆಂಡ್ ಕ್ರಿಕೆಟ್ ತಂಡಕ್ಕೆ ತಂಡವನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ನಾಯಕರಾಗಿ ಪೆಮ್ಮಯ್ಯ ಹಾಗೂ ಉಪನಾಯಕರಾಗಿ ಸಂತೋಷ್ ತಂಡ ಮುನ್ನಡೆಸ್ತಿರುವಾಗ ಈ ತಂಡವನ್ನು ನೋಡಿದಾಗಲೇ ನಗರದೊಳಗೆ ಒಂದು ಮಾತುಕತೆ ಬಂತು, ಗೆಲ್ಲುವ ತಂಡ ಅಂತ. ಟೀಮ್ ಗೆಳೆಯದ ಬಳಗದ ತಂಡದ ನಾಯಕರಾದ ಪೆಮ್ಮಯ್ಯ ಅವರು ತಂಡದ ಆಟಗಾರರಿಗೆ ಜರ್ಸಿಯನ್ನು ವಿತರಿಸಿದರು. ಈ ಸಂದರ್ಭ ಗೆಳೆಯರ ಬಳಗದ ಹಿರಿಯರಾದ ವಸಂತಕುಮಾರ್, ವಿಮಲ್ ಕೆ ಜೈನ್, ದಾಗೇಶ್, ಭಾಷಾ, ಜಯಪ್ರಕಾಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿಕಿತ್ಸೆಗೆಂದು ಜಿಲ್ಲಾಸ್ಪತ್ರೆಗೆ ಆಗಮಿಸುವ ಕಾರ್ಮಿಕ ವರ್ಗದ ತುರ್ತು ರೋಗಿಗಳಿಗೆ ಸರತಿ ಸಾಲಿನ ವ್ಯವಸ್ಥೆಯಿಂದ ಮುಕ್ತಿ ನೀಡಬೇಕು ಅಂತ ಒತ್ತಾಯಿಸಿ ಕೊಡಗು ಜಿಲ್ಲಾ ಸೋಷಿಯಲ್ ಡೆಮಾಕ್ರಾಟಿಕ್ ಟ್ರೇಡ್ ಯೂನಿಯನ್ ಜಿಲ್ಲಾ ಸರ್ಜನ್ ನಂಜುಂಡಯ್ಯ ಅವರಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾಸ್ಪತ್ರೆಯ ಕಚೇರಿಯಲ್ಲಿ ಜಿಲ್ಲಾ ಸರ್ಜನ್ ಅವರನ್ನು ಭೇಟಿಯಾದ ಎಸ್ಡಿಟಿಯು ಪ್ರಮುಖರು ಅನಾರೋಗ್ಯದಿಂದ ಬಳಲುವ ಕಾರ್ಮಿಕರು ಆಸ್ಪತ್ರೆಗೆ ಬಂದಾಗ ತಕ್ಷಣ ಚಿಕಿತ್ಸೆ ನೀಡಬೇಕು, ಸರತಿ ಸಾಲಿನಲ್ಲಿ ನಿಲ್ಲೋದ್ರಿಂದ ಮತ್ತು ಬೇಕಾದ ದಾಖಲಾತಿಗಳನ್ನು ತಕ್ಷಣ ನೀಡಲು ತೊಂದರೆ ಆಗ್ತಾ ಇರುವುದರಿಂದ ಕಾರ್ಮಿಕ ವರ್ಗಕ್ಕೆ ವಿನಾಯಿತಿ ನೀಡಬೇಕೆಂದು ಮನವಿ ಮಾಡಿದರು. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಎಸ್ಡಿಟಿಯು ಜಿಲ್ಲಾಧ್ಯಕ್ಷ ಕೆಎಚ್ ಅಣ್ಣಾ ಶರೀಫ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಜಾಕ್ ಎಂಎ ಅವರು ಜಿಲ್ಲಾಸ್ಪತ್ರೆಯಲ್ಲಿ ಕಾರ್ಮಿಕರು ಎದುರಿಸ್ತಾ ಇರುವ ಸಮಸ್ಯೆಯನ್ನ ಮನಗಂಡು ತಾವು ನೀಡಿದ ಮನವಿಗೆ ಜಿಲ್ಲಾ ಸರ್ಜನ್ ಅವರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಅಲ್ಲದೆ ಕಾರ್ಮಿಕ ವರ್ಗಕ್ಕೆ ವಿನಾಯಿತಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಮನವಿ ಸಲ್ಲಿಸುವ ಸಂದರ್ಭ ಎಸ್ಡಿಟಿಯು ಸದಸ್ಯರಾದ ಹಸೀನಾ, ಸಾಮಾಜಿಕ ಕಾರ್ಯಕರ್ತ ಸಾಜಿದ್ ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಪಿ ಕೃಷ್ಣೇಗೌಡ ಅವರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ನೂತನ ಜಿಲ್ಲಾಧ್ಯಕ್ಷರಾಗಿ ಪಿಕೆ ಉದಯಕುಮಾರ್ ಆಯ್ಕೆಯಾಗಿದ್ದಾರೆ. ಕುಶಾಲನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ರಕ್ಷಣಾ ವೇದಿಕೆಯ ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಜಿಲ್ಲಾ ಸಂಯೋಜಕರಾಗಿ ತನು ಕಿಶೋರ್ ಕೆಕೆ, ಜಿಲ್ಲಾ ಸಮಿತಿಯ ವಕ್ತಾರರಾಗಿ ಜೀವನ್ ಎಂಜಿ, ಪ್ರಚಾರ ಸಮಿತಿಯ ಜಿಲ್ಲಾ ಉಸ್ತುವಾರಿಯಾಗಿ ಶಶಿಕುಮಾರ್ ಎಚ್ಎಂ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕಲಾ ಪ್ರಕಾಶ್, ಜಿಲ್ಲಾ ಉಪಾಧ್ಯಕ್ಷರಾಗಿ ಸೋನಿ, ವಿರಾಜಪೇಟೆ ತಾಲೂಕು ಅಧ್ಯಕ್ಷರಾಗಿ ಕಾರ್ಯಪ್ಪ ಎಜಿ, ಉಸ್ತುವಾರಿಯಾಗಿ ರಂಜನ್ ಕೆಐ, ಜಿಲ್ಲಾ ಮಹಿಳಾ ಉಸ್ತುವಾರಿಗಳಾಗಿ ಮಂಜುಳಾ ಹಾಗೂ ಭವ್ಯ ವಿನೋದ್ ಆಯ್ಕೆಗೊಂಡರು. ಜಿಲ್ಲೆಯ ಗಡಿಭಾಗವಾದ ಸಂಪಾಜೆ ಹೋಬಳಿಯಲ್ಲಿ ಸಂಘಟನೆಯಿಂದ ಸದೃಢಗೊಳಿಸುವ ಸಲುವಾಗಿ ಉಸ್ತುವಾರಿಯಾಗಿ ಸುಕುಮಾರ್ ಕೆಕೆ ಅವರನ್ನು ಆಯ್ಕೆ ಮಾಡಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ನಾಯಕ ಪಿ ಕೃಷ್ಣೇಗೌಡ ಅವರು ನೇಮಕಾತಿ ಪತ್ರವನ್ನು ಹಸ್ತಾಂತರ ಮಾಡಿದರು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಜಿಲ್ಲೆಯ ಸಾಹಿತ್ಯ ಕ್ಷೇತ್ರದ ಅತ್ಯಂತ ಪ್ರತಿಷ್ಠಿತ ಕೊಡಗಿನ ಗೌರಂಬ ದತ್ತಿ ಪ್ರಶಸ್ತಿಯಿಂದ ಸಾಹಿತಿ ಕೃಪಾ ದೇವರಾಜ್ ಅವರಿಗೆ ಬುಧವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರದಾನ ಮಾಡಲಾಯಿತು.
ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಆಯೋಜಿತ ಸಮಾರಂಭದಲ್ಲಿ ಮಂತ್ರಪುಷ್ಪ ಕಥಾ ಸಂಕಲನಕ್ಕಾಗಿ ಸಾಹಿತಿ ಕೃಪಾ ದೇವರಾಜ್ ಅವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಅವರನ್ನು ಒಳಗೊಂಡಂತೆ ಅತಿಥಿ ಗಣ್ಯರು ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಿದರು. ಆಶ್ರಯದಲ್ಲಿ ನಡೀತಾ ಇರುವಂತಹ 23ನೇ ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಮತಿ ದೇವರಾಜ್ ಅವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ. ಕೊಡಗಿನ ಮಹಿಳಾ ಸಾಹಿತಿಗಳಿಗೆ ಸಲ್ಲಬೇಕಾದ ಅತ್ಯಂತ ಗೌರವ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ತಮ್ಮ ಅಭಿಮಾನಪೂರ್ವಕ ಚಪ್ಪಾಳೆಯ ಮೂಲಕ ಈ ಒಂದು ಧನ್ಯತೆಯ ಕ್ಷಣಗಳಿಗೆ ಸಾಕ್ಷಿಯಾಗಬೇಕು ಅಂತ ಸರ್ವರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿರುವಂತಹ ಕೊಡಗಿನ ಸಮಾರಂಭವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದ ಹಿರಿಯ ಸಾಹಿತಿ ಸುಬ್ರಾಯ ಸಂಪಾಜೆ ಮಾತನಾಡಿ, ಕಥೆ ಎನ್ನುವಂಥದ್ದು ನಮ್ಮ ಸುತ್ತಮುತ್ತಲಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಅಡಗಿಕೊಳ್ತಿದೆ. ಡುಂಡಿರಾಜ್ ಅವರ ನನ್ನ ನೋಡಿ ನಕ್ಕಳು ಇದೀಗ ನಮಗೆ 2 ಮಕ್ಕಳು ಎನ್ನುವ ಚುಟುಕ ಕವನವನ್ನು ಉದಾಹರಿಸಿ ಈ ಸಾಲುಗಳಲ್ಲೇ ಇಡೀ ಸಂಸಾರದ ಕಥೆಯೇ ಅಡಗಿದೆ ಎಂದು ತಿಳಿಸಿದರು. ಶ್ರೀಯುತರನ್ನ ಆತ್ಮೀಯವಾಗಿ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಸರ್ವರು ಕೂಡ ಕೈಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಷ್ಟರ ಮಟ್ಟಿಗೆ ಕಥಾ ಜಗತ್ತು ಕಥೆ ಎನ್ನುವುದು ಪರಿಣಾಮಕಾರಿ. ಕವಿತೆಗಳಲ್ಲೂ ಕಥೆ ಇದೆ. ನಾನು 1992ನೇ ಇಸವಿಯಲ್ಲಿ ಉಡುಪಿ MGM ಕಾಲೇಜಲ್ಲಿ ಉಪನ್ಯಾಸಕನಾಗಿದ್ದಾಗ ವಿದ್ಯಾರ್ಥಿಗಳಿದ್ರು ಡುಂಡಿರಾಜ್ ಅವರನ್ನ ಒಂದು ಸಂದರ್ಶನ ಮಾಡಿದ್ದೆ. ನೋಡಿ, ಡುಂಡಿರಾಜ್ ಅವರು ಎಷ್ಟು ಪ್ರಸಿದ್ಧರು ನನಗೆ ನಿಮಗೆಲ್ಲ ಗೊತ್ತು. 2-3 ಸಾಲುಗಳಲ್ಲಿ ಅದ್ಭುತವಾಗಿ ಹೇಳಬೇಕಾದ್ದನ್ನು ಹೇಳಬಲ್ಲ ಡುಂಡಿರಾಜ್ ಅವರು. ನಿಮ್ಮ ಹೃದಯದಲ್ಲಿ ಸಿಕ್ಕರೆ ಜಾಗ ಅಷ್ಟೇ ಸಾಕೆಂದಿದ್ದಳು ಆಗ, ನಿಮ್ಮ ಹೃದಯದಲ್ಲಿ ಸಿಕ್ಕರೆ ಜಾಗ ಅಷ್ಟೇ ಸಾಕೆಂದಿದ್ದಳು ಆಗ, ಈಗ ದಿನಾಲು ಒಂದೇ ರಾಗ ಸೆಂದು ಹೊಡೆದು ಯಾವಾಗ. ನೋಡಿ, ಅಲ್ಲೊಂದು ಕಥೆ ಇಲ್ವಾ? ಅಲ್ಲೊಂದು ಕೌಟುಂಬಿಕ ಕಥೆ ಇದೆ. ಆ ಹೆಣ್ಣಿನ ಒಂದು ಕೌಟುಂಬಿಕ ಜಾಗೃತಿಯ ಒಂದು ಕಥೆ ಇದೆ. ಮಕ್ಕಳೆಲ್ಲರೂ ಅವರು ಸಂದರ್ಶನ ಮಾಡ್ತಾ ಡುಂಡಿರಾಜ್ ಅವರಿಗೆ ಕೇಳಿದೆ, ಸರ್, ಇಷ್ಟೆಲ್ಲ ಕವನಗಳನ್ನು ಬರೆದಿರಲಿಲ್ಲ, ಚುಟುಕುಗಳನ್ನು ಬರೆದಿರಲ್ಲ, ನಿಮಗೆ ಅತ್ಯಂತ ಪ್ರಿಯವಾದ ನೀವೇ ಬರೆದಂಥ ಚುಟುಕು ಯಾವುದು? ಕೂಡಲೇ ಅವರು ಹೇಳಿದ್ರು, 3 ಸಾಲಿನ ಒಂದು ಚುಟುಕು ನನಗೆ ಬಹಳ ಇಷ್ಟ ಆಗುತ್ತೆ. ಯಾವ ಸರ್? ಮೊನ್ನೆ ಅವಳು ಸಿಕ್ಕಳು, ನನ್ನ ನೋಡಿ ನಕ್ಕಳು. ಮೊನ್ನೆ ಅವಳು ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೆ ಈಗ 2 ಮಕ್ಕಳು. ಇಡೀ ಒಂದು ಕೌಟುಂಬಿಕ ಕಥೆಯಲ್ಲಿದೆ ನೋಡಿ. ಸರಿ, ಆ ಮಕ್ಕಳ ಹೆಸರೇನು ಸರ್ ಅಂತ ಕೇಳಿದೆ. ಮಕ್ಕಳ ಎದುರೇ ಈ ಪ್ರಶ್ನೆ ನಾನು ಕೇಳಿದ್ದು ಮತ್ತು ಅವರು ಉತ್ತರಿಸಿದ್ದಾದ ಕಾರಣ ಅದನ್ನು ಹೇಳ್ಬೋದು. ನಾನು ಮಕ್ಕಳ ಹೆಸರು ಸಹಜ ಮತ್ತು ಸಾರ್ಥಕ ಅಂತ ಬಹಳ ಕುತೂಹಲ ಆಯ್ತು ನನಗೆ. ಸಹಜ ಮತ್ತು ಸಾರ್ಥಕ ಅಂತ ಒಂದು ಮಕ್ಕಳಿಗೆ ಹೆಸರಿಡ್ತಾರೆ. ಹಾಗೆ ಹೆಸರಿಡ್ಲಿಕ್ಕೆ ಏನು ಕಾರಣ ಸರ್ ಅಂತ ಕೇಳಿದೆ ಡುಂಡಿರಾಜ್ ಅವರು. ಅಲ್ಲ, ಮದುವೆ ಆದಮೇಲೆ ಮಕ್ಕಳಾಗೋದು ಸಹಜ, ಮಕ್ಕಳಿಗೆ ಸಹಜ ಅಂತ ಹೆಸರಿಗೆ. ಆಮೇಲೆ ಹೆಂಡತಿಗೆ ಒಂದೇ ಮಗು ಸಮಾಧಾನ ಆಗಲಿಲ್ಲ, ನಮ್ಮ ಪ್ರಯತ್ನ ನಾವು ಮುಂದುವರಿಸಿದೆವು, ಅದು ಹಾಗಾಗಿ ಮಗನಿಗೆ ಸಾರ್ಥಕ ಅಂತ ಹೆಸರು. ಅದು ಕೇಳಿದ್ ನನ್ನ ಮಕ್ಕಳಿದ್ರೆ ಅವರು ಉತ್ತರ ಕೊಟ್ಟ ಕಾರಣ ನಿಮ್ಮ ಎದುರು ಹೇಳ್ಬೋದು. ನೀನು ಕಥೆಯ ರೋಚಕತೆ ಅಷ್ಟು. ಕೃಪಾ ಅವರ ಮಂತ್ರಪುಷ್ಪದ ಕಥೆಯಲ್ಲೂ ಕೂಡ ಅವರ ಕಥೆಗಳು ಹೇಗೆಂದ್ರೆ ಸೂರ್ಯ ಮೆಕ್ಕುಂಡಿ ಅವರ ಕವಿತೆ ಹಾಗೆ, ನನ್ನ ಕವಿತೆ ನನ್ನ ಹಾಗೆ, ಕೃಪಾ ಅವರ ಕಥೆಗಳು ಹಾಗೆ. ಸ್ಪಂದನವನ್ನು ಕೂಡ ಎಲ್ಲ ಕೊಡಗಿನ ಬರಹಗಾರರು ಕೂಡ ಕೊಡ್ತಾ ಸಾಹಿತ್ಯ ನಮ್ಮ ಕೊಡಗಿನಲ್ಲಿ ಬೆಳೆಯಲಿ,
ಸಾಹಿತ್ಯದಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ನಮಗೆ ಪ್ರಶಸ್ತಿ ಬರಲಿಲ್ಲ ಅನ್ನೋಂಥದ್ದು ಕೊರಗು ಇರಬಹುದು. ಆದರೂ ಕೂಡ ಕೊರಗು ಬೇಡ, ದೊಡ್ಡ ಒಂದು ಸಂಯಮವನ್ನು ಬರಹಗಾರರು ಬೆಳೆಸ್ಕೊಳ್ಬೇಕು. ಮುಖ್ಯ ಭಾಷಣಕಾರರಾದ ಗೋಣಿಕೊಪ್ಪಲು ಕಾವೇರಿ ಕಾಲೇಜಿನ ಉಪನ್ಯಾಸಕಿ ಎಸ್ಎಂ ರಜನಿಯವರು ಮಾತನಾಡಿ, ಕೃಪಾ ದೇವರಾಜ್ ಅವರು ರಚನೆ ಮಾಡಿರುವ ಕಥಾ ಸಂಕಲನ ಮಂತ್ರಪುಷ್ಪದ ಪ್ರತಿಯೊಂದು ಕಥೆಯೂ ಹೃದಯ ಸ್ಪರ್ಶಿಯಾಗಿ ಜೀವಂತವಾಗಿವೆ. ಅವುಗಳು ನಿಮ್ಮೊಡನೆ ಸಂವಹನ ನಡೆಸ್ತಾ ಇವೆ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿದರು. ನಾನು ಮೊದಲ ಬಾರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ MP ಕೇಶವ ಕಾಮತ್ರವರೇ ಉದ್ಘಾಟಕರಾಗಿ ಆಗಮಿಸಿ ಕೂಡ ಸಾಹಿತ್ಯಿಕ ಚಟುವಟಿಕೆಯಲ್ಲಿ ಹೆಚ್ಚಾಗಿ ಮುಂದಿದ್ದವರು. ನಾನಾಕೆಯನ್ನ ಗುಳಿಕೆಂಡೆಯ ಸುಂದರಿ ಅಂತ ಕರೆಯೋದಕ್ಕೆ ಇಷ್ಟಪಡ್ತೇನೆ. ಮುಂದಿನ ಹಂತಕ್ಕೆ ಹೋಗೋದಾದ್ರೆ, ಕೊಡಗಿನ ಪ್ರಥಮ ಕಥೆಗಾರ್ತಿ ಯಾರು ಅಂತ ಹೇಳಿದ್ರೆ ಗೌರಮ್ಮ ಅಂತ ಗೊತ್ತಿದೆ. ಆಕೆ ಬರೆದಂತಹ ಸಂಕಲನದ ಹೆಸರು ಕಂಬನಿ ಮತ್ತು ಚಿಗುರು. ಹಾಗಾದ್ರೆ ಕಂಬನಿ ಮತ್ತು ಚಿಗುರು ನನಗೆ ಯಾಕೆ ಬಂತು ಅಂತ ಕೇಳುವಾಗ, ನಾನು ನನ್ನ ತರಗತಿಗಳಲ್ಲಿ ಪಾಠ ಮಾಡುವಾಗ ಮಾಡಿಕೊಂಡಂತಹ ವಿಮರ್ಶೆ ಇದು. ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ತನ್ನ ಜೀವನದಲ್ಲಿ ನಗು, ಸಂತೋಷ, ಅಳುವಂತಹ ಸಂದರ್ಭದಲ್ಲಿ ಆಕೆ ಕಂಬನಿಯನ್ನು ಸುರಿಸಿರ್ತಾಳೆ. ಆ ಕಂಬನಿ ಸುರಿಸಿದ ನಂತರ ಆಕೆಯ ಮನಸ್ಸು ಹಗುರಾಗುತ್ತದೆ. ಆ ನಂತರ ಆಕೆಗೆ ಅನಿಸ್ತದಂತೆ, ನಾನು ಯಾವುದಕ್ಕೂ ಹೆದರೋದಿಲ್ಲ. ಆ ಕಂಬನಿ ಸುರಿಸಿದ ನಂತರವೇ ಆಕೆಗೆ ಅನಿಸೋದು, ನಾನು ಯಾವುದಕ್ಕೂ ಹೆದರೋದಿಲ್ಲ, ಜೀವನ ಬಂದಂತೆ ನಾನು ಸ್ವೀಕಾರ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳುವಂತ ಹಂತಕ್ಕೆ ಆಕೆ ಬರ್ತಾಳೆ. ಹಾಗೆ ಬಂದದ್ದು ಕಂಬನಿಯ ನಂತರ ಚಿಗುರು ಅಂತ ಹೇಳುವಂತಹ ಕಥಾ ಸಂಕಲನ. ಹಾಗಾದರೆ ಸಣ್ಣ ಕಥೆ ಅಂತ ಹೇಳುವಂಥದ್ದು ಹೇಗೆ ಬಂತು ನಮಗೆ? ಮೊದಲ ಬಾರಿಗೆ ಮೊದಲು ಬರೆದವರೊಬ್ರು ಬೇಕಲ್ಲ, ಎಲ್ಲದಕ್ಕೂ ಒಂದು ಮೊದಲಿಗರು ಇದ್ದಾರಲ್ವಾ. ಹಾಗಾದ್ರೆ ಹೇಗೆ ಬಂತು ಅಂತ ಹೇಳೋದಾದ್ರೆ, ಬ್ರಿಟಿಷರು ಭಾರತಕ್ಕೆ ಬಂದರು. ಬಂದ ನಂತರ ಕ್ರೈಸ್ತ ಮಿಷನರಿ ಶಾಲೆಗಳನ್ನು ಮೊದಲ ಬಾರಿಗೆ ಆರಂಭಿಸಿದ್ರು. ಹಾಗೆ ಆರಂಭಿಸಿದಂತಹ ಸಂದರ್ಭದಲ್ಲಿ ಬೇಂದ್ರೆ ಇರ್ಬೋದು, ಕುವೆಂಪು ಅವರು ಇರ್ಬೋದು, ಅಥವಾ VM ಶ್ರೀಕಂಠ ಇರ್ಬೋದು, ಇವರೆಲ್ಲರೂ ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾ ಇದ್ದವರು. ಆ ಕ್ರೈಸ್ತ ಮಿಷನರಿ ಶಾಲೆಗಳಲ್ಲಿ ಮಾಡ್ತಾ ಇದ್ದಂತಹ ಅಧ್ಯಯನ ಹೇಗಿತ್ತು ಅಂತ ಹೇಳಿದ್ರೆ, ಕತೆ, ಸಣ್ಣ ಕತೆ ಇರ್ಬೋದು, ಕವನಗಳಿರ್ಬೋದು, ಅದನ್ನೇ ಇಂಗ್ಲಿಷ್ನಲ್ಲಿ ನಮಗೆ ಕನ್ನಡಿಗರಿಗೆ ಪಾಠವನ್ನ ಮಾಡ್ತಾ ಇದ್ದು ಕ್ರೈಸ್ತ ಮಿಷನರಿ ಶಾಲೆಗಳಲ್ಲಿ. BM ಶ್ರೀಕಂಠಯ್ಯನವರಿಗೆ ಒಂದ್ಸಲ ಅನಿಸ್ತಂತೆ, ಎಷ್ಟು ಚೆನ್ನಾಗಿರುವಂತಹ ಕವನಗಳು, ಇದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡ್ಕೊಳ್ಬೇಕು ಅಂತೇಳಿ ಮೊದಲ ಬಾರಿಗೆ ಇಂಗ್ಲಿಷ್ ಗೀತೆಗಳು ಅಂತ ಹೇಳುವಂತ ಹೆಸರಿನಲ್ಲಿ ಕನ್ನಡಕ್ಕೆ 27 ಕವನಗಳನ್ನು ಅನುವಾದ ಮಾಡ್ಕೊಳ್ತಾರೆ. ಪ್ರಶಸ್ತಿ ಪುರಸ್ಕೃತರಾದ ಕೃಪಾ ದೇವರಾಜ್ ಅವರು ಗೌರಮ್ಮ ದತ್ತಿ ಪ್ರಶಸ್ತಿ ತನಗೆ ಸಂಭ್ರಮವನ್ನು ತಂದಿದ್ದು ಮಾತನ್ನ ಮೂಕವಾಗಿಸಿದೆ. ಗೌರಮ್ಮ ದತ್ತಿ ಪ್ರಶಸ್ತಿ ಪಡೆಯಬೇಕೆನ್ನುವುದು ಜಿಲ್ಲೆಯ ಪ್ರತಿಯೊಬ್ಬ ಮಹಿಳಾ ಸಾಹಿತ್ಯ ಕನಸಾಗಿದ್ದು, ಆ ಕನಸು ಈಡೇರಿದ ದಿನ ಇದೆಂದು ತಿಳಿಸಿದರು. ಮೌನವಾಗಿ ಕೊಟ್ರೆ ಸಾಕು, ಏನು ನಮಗೆ ಕೂತ್ಕೊಂಡು ಪೆನ್ನು ಪೇಪರ್ ಹಿಡಿದು ಬರ್ಸೋದಂತಲ್ಲ. ಅವರ ಉಪಸ್ಥಿತಿಯೇ, ಅವರ ಒಂದು ಮೌನವೇ, ಅವರ ಒಂದು ಆ ಬೆಂಬಲವೇ ನಮಗೊಂದು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಆಗುತ್ತೆ. ಗೊಬ್ಬರ ಮಾರುಳಾಗಿ ನಾನೇನು ಹೇಳಬೇಕು, ಗಿಡಕ್ಕೆ ನಾವು ಹೇಗೆ ಗೊಬ್ಬರ ಕೊಟ್ಟು ಅದರ ಬೆಳವಣಿಗೆ ಪೂರಕ ಆಗ್ತೀವೋ, ಹಾಗೆ ಮನೆಯಲ್ಲೂ ಸಹ ಈ ಥರ ವಾತಾವರಣ ಇದ್ದರೆ ನಮಗೂ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಅದರಿಂದ ಅವರಿಗೂ ಸಹ ಧನ್ಯವಾದ. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಇಲ್ಲಿದ್ದಾರೆ, ಯಾವತ್ತೂ ಅವರಿಗೆ ನೇರವಾಗಿ ಧನ್ಯವಾದಗಳನ್ನ ಕೇಳಲಿಲ್ಲ ಅಥವಾ ನೇರವಾಗಿ ಕ್ಷಮೆನೂ ಕೇಳಲಿಲ್ಲ. ನಮ್ಗಳಿಗೆ ಆಗಾಗ ವಾಗ್ವಾದಗಳು ನಡೀತಾನೆ ಇರ್ತವೆ, ನಮಗೆ ಅಭಿಪ್ರಾಯ ಭೇದಗಳು, ಮಮ್ಮಿನ ಮಾತುಗಳು ನಮಗೆ ಸರಿಯಾಗಲ್ಲ. ಅದು ಹೇಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನಮ್ಮ ಕಾಲಗಳು ಬೇರೆ ಬೇರೆ ಘಟ್ಟದಲ್ಲಿ ಇರ್ಬೋದು, ನಾವು ಮಾತಾಡ್ತಾ ಇರ್ತೀವಿ. ಆದರೆ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಮನೆಯ ವಾತಾವರಣ, ನಮ್ಮ ತಾಯಿಯ ಬೆಂಬಲನೇ ಇದೆ. ಸತ್ಯವಾಗಿಯೂ ನಮಗೆ ಹೇಗಿತ್ತು ಅಂತ ಹೇಳಿದ್ರೆ, ಮನೆಗೆ ಅಷ್ಟು ಪುಸ್ತಕಗಳಿತ್ತು, ಪತ್ರಿಕೆಗಳನ್ನ ತರಿಸ್ತಾ ಇದ್ರು. ಮುಖ್ಯವಾಗಿ ಆಗಿನ ಕಾಲದಲ್ಲಿ ನಮಗೆ ಮೊಬೈಲ್ ಇರಲಿಲ್ಲ, TV ಇರಲಿಲ್ಲ. ನಾವು ಎಷ್ಟೋ ಮೈಲು ದೂರ ನಡೆದು ಹೋಗ್ತಿದ್ವಿ ಶಾಲೆಗೆ. ಮನೆಗೆ ಬಂದಾಗ ಅಷ್ಟು ಪತ್ರಿಕೆಗಳು, ಹೇಗೆ ಅಂದ್ರೆ ವಾರ ಪತ್ರಿಕೆಗಳು ಬರ್ತಿತ್ತಲ್ಲ, ಅದರಲ್ಲಿ ಧಾರಾವಾಹಿಗಳು ಬರ್ತಾವಲ್ಲ, ಅದನ್ನೆಲ್ಲ ಶೇಖರ ಮಾಡಿ ಇಟ್ಕೊಂಡು ಅದನ್ನ ಬುಕ್ ಮಾಡೋದು, ಪ್ರಿಂಟಿಗೆ ಕೊಟ್ಟು. ಬರೀ ಬುಕ್ಗಳನ್ನ ತರೋದಲ್ಲ, ಆ ಥರದ ಪುಸ್ತಕಗಳು. ನಮ್ಮ ಒಂದು ಕೋಣೆ, ಹಳೆ ಮನೆ, ಅದರಲ್ಲೊಂದು ಕೋಣೆ, ಅದರಲ್ಲೊಂದು ಗೋಡೆ ಪೆಟ್ಟಿಗೆ, ಅದರಲ್ಲಿ ಇಷ್ಟು ಪುಸ್ತಕಗಳು. ಅವಷ್ಟೇ ನನಗೆ ಪ್ರಪಂಚ ಇದ್ದಿದ್ದು. ಆಗಲೇ ನಮ್ಮ ಮನೆಯಲ್ಲಿ ಮರಳಿ ಮಣ್ಣಿಗೆ ಇರ್ಬೋದು, ಬೆಟ್ಟದ ಜೀವ ಇರ್ಬೋದು, ಶಿವರಾಮ್ ಕಾರಂತ, ಅದೆಲ್ಲ ತಂದೆಗೆ ಪಠ್ಯ ಪುಸ್ತಕಗಳಾಗಿದ್ವು. ಅದರಿಂದ ಆ ಪುಸ್ತಕ ನಮ್ಮಲ್ಲಿ ಇತ್ತು. ಅದು 1 ಸಲ ಅಲ್ಲ 10 ಸಲ ಓದ್ತಿದ್ವು. ಯಾಕಂದ್ರೆ ಬೇರೆ ಪುಸ್ತಕಗಳಿಗೆ ಕೊರತೆಯೂ ಇತ್ತು. ಎಷ್ಟೊಂದು ಓದ್ತೀವಿ ನಾವು, ಮನೇಲಿ ಬೇರೆ ಇದಿರಲಿಲ್ಲ. ವಿಪರೀತ ಕೆಲಸ ಮಾಡಿದ ಅವ್ರ ತೋಟಕ್ಕೆ ಹೋಗಿ ಕೆಲಸ ಮಾಡುವಾಗ ನಾವು ಮನೇಲಿ ಕೂತ್ಕೊಂಡು ಪುಸ್ತಕ ಓದ್ಕೊಂಡು, ಎಷ್ಟೋ ಸಲ ಅನ್ನ ಬೇಯಿಟ್ಟಿದ್ದು ಬೆಂದು ಹೋಗಿರ್ತದೆ, ಇಲ್ಲಿ ನಾವು ಓದ್ಕೊಂಡೆ ಆಗ್ಬಿಟ್ಟಿರ್ತೀವಿ. ಅದು ಬೇಗ ಗಂಜಿ ಮಡಿಕೆಗೆ ಹಾಕಿ ಮತ್ತೆ ಅನ್ನ ಮಾಡಿಬಿಟ್ಟಿತ್ತು. ಆ ಥರ ಓದೋ ಹುಚ್ಚು ಇರುವಂತಹ ಒಂದು ವಾತಾವರಣ ನಮ್ಮಲ್ಲಿತ್ತು. ಎಲ್ಲ ದುಡ್ಡು ಸಂಗ್ರಹ ಮಾಡಿ ಸೀರೆ ಬಟ್ಟೆಗೆ ಬಂದ್ರೆ ನಾವು ವರ್ಷಕ್ಕೆ 2 ಸಲ ಮಡಿಕೇರಿಗೆ ಬರ್ತೀವಿ. ಅಜ್ಜಿ ಮನೆಗೊಂದು, ದೊಡ್ಡಮ್ಮನ ಮನೆಗೊಂದು. ಆಗ ಹೋಗುವಾಗ ನೀಲಕಂಠೇಶ್ವರ ಸ್ಟೋರಿ ಇಷ್ಟು ಬುಕ್ ಓದ್ಕೊಂಡು ಹೋಗೋದು ನಮ್ಮ ತಾಯಿ. ಎಲ್ಲ ಅದು ಬಸ್ಸಲ್ಲೇ ನಾವು ಓದಲಿಕ್ಕೆ ಶುರು ಮಾಡ್ತಿದ್ವು. ಹಾಗೆ ಒಂದು ಓದುವ ವಾತಾವರಣ ಇತ್ತು. ಓದಿ 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 ಅದು ನಮಗೆ ನಿಮ್ಮ ಅಮ್ಮಂತ ಬಂದು ಕಾಣುತ್ತೆ ಆ ಹುಚ್ಚು ಅಂತ ಹೇಳಿ. ಇಲ್ಲ, ಹುಚ್ಚು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದೊಂದು ಹವ್ಯಾಸ. ಆ ಒಂದು ವಾತಾವರಣ ಇದ್ದಿದ್ರಿಂದಲೇ ನಮಗೆ ಈ ರೀತಿ ಒಂದು ಇಲ್ಲಿ ಬಂದು ನಿಲ್ಲಲಿಕ್ಕೆ
ಚಿರುನು ಹೇಳ್ತಾರೆ, ಬೇರೆಯವರು ಹೇಳ್ತಾರೆ, ಇವಳಿಗೆ ಮಾತು ಶುರು ಮಾಡಿದ್ರೆ ನಿಲ್ಲಿಸ್ಲಿಕ್ಕೆ ಬರಲ್ಲ. ಆದರೆ ಮಾತು ಇವತ್ತು ನಾನು ಆಡಬೇಕಾಗಿದ್ದು ನಿಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸಬಹುದಾದಷ್ಟು ಮಾತುಗಳು ಮಾತ್ರ. ಯಾಕಂದರೆ ಕೃತಿಗಳ ಬಗ್ಗೆ ಇರ್ಬೋದು, ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಪ್ರತಿಯೊಬ್ಬರ ಬಗ್ಗೆ ಇರ್ಬೋದು, ಎಲ್ಲರೂ ಮಾತಾಡಿದ್ದಾರೆ. ಗೌರಮ್ಮದವರ ಬಗ್ಗೆ ಮಾತಾಡಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡಗಿನ ಗೌರಮ್ಮ ಅಂತ ಹೇಳೋದು ಶ್ರೇಷ್ಠವಾದ ಹೆಸರು. ಹಾಗೆ ಕೊಡಗಿನ ಲೇಖಕಿಯರಿಗೆ ಕೊಡಗಿನ ಗೌರವ ಪ್ರಶಸ್ತಿ ಅಂತ ಹೇಳೋದು ಕೂಡ ಒಂದು ಕನಸು. ಅದು ಇವತ್ತು ಸಾಕಾರವಾದ ದಿನ. ನನಗೆ ಮಾತ್ರ ಅಲ್ಲ, ನಿನಗೆ ಗೌರವ ಸಿಗ್ಬೇಕಿತ್ತು ಕೃಪಾ ಅಂತ ಬಯಸಿದಂತಹ ಎಷ್ಟು ಆಪ್ತರು ನೀವಿದ್ದೀರಾ. ಸುನೀತಾ ಇರ್ಬೋದು, ಸಂತೋಷ್ ಕಳೆದ ವರ್ಷ ಹೇಳಿದ್ರು ನಿನಗೆ ಸಿಗ್ಬೇಕಿತ್ತು ಅಂತ ಹೇಳಿ. ಹಾಗೆ ಮುನೀರ್ ಸರ್ ಇರ್ಬೋದು. ಎಷ್ಟು ಜನ ಅಂದ್ರೆ ಪ್ರತಿಯೊಬ್ಬರು ನಿನಗೆ ಸಿಗ್ಬೇಕಿತ್ತು ಕೃಪಾ ಅಂತ ಹೇಳುವಾಗ ನಮಗೆ ಒಬ್ರು ನಮ್ಮ ಒಳಿತನ್ನ, ನಮ್ಮ ಬೆಳವಣಿಗೆಗೆ ಹಾರೈಸ್ತಾರೆ, ಹಂಬಲಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದು ಇರೋದಿಲ್ಲ. ಕೊಡಗು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಜಿ.ವಿ. ರವಿಕುಮಾರ್ ಅವರು ಮಾತನಾಡಿ, ಪ್ರಸ್ತುತ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗ್ತಾ ಇದೆ. ಇದರಿಂದ ಹೊರಬಂದು ಸಾಹಿತ್ಯಾಸಕ್ತಿಯಿಂದ ಪ್ರತಿಯೊಬ್ಬರು ಮೂಡಿಸಿಕೊಂಡು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ಸೊ ಆ ಸಂದರ್ಭದಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದೆ ಅಂತ ಗೊತ್ತಾಯಿತು. ಅದು ಇಷ್ಟು ಮಟ್ಟಿಗೆ ಅವರು ಸಾಧನೆ ಮಾಡೋದು ಗೊತ್ತಾಗಲಿಲ್ಲ. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಅವ್ರನ್ನ ಪ್ರಶಸ್ತಿ ಗೌರವ ಪ್ರಶಸ್ತಿ ಅವನು ಪ್ರಶಸ್ತಿ ಪಡ್ಕೊಂಡು ಈ ವೇದಿಕೆಯಲ್ಲಿ ಅವರು ಗೆದ್ದರೆ ಅವರಿಗೆ ಮತ್ತೊಮ್ಮೆ ಅವರಿಗೆ ನಾನು ಪೂರಕದ ಅಭಿನಂದಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಬಹಳಷ್ಟು ಸಾಹಿತ್ಯ ಬಗ್ಗೆ ಮಾತಾಡಿದ್ದಾರೆ. ಹಾಗಾಗಿ ಕೊಡಗು ಕೇಳಿಗೆ ಹೇಗೆ ತಗೊಳ್ಳೋದು, ಹಾಗೆ ಸೈನ್ಯಕ್ಕೆ ಹೇಗೆ ಹೆಸರುವಾಸಿಯಾಗಿದೆ, ಅದೇ ಥರ ಸಾಹಿತ್ಯಕ್ಕೂ ಹೆಸರುವಾಸಿಯಾಗಿದೆ ಅಂತ ನಾವಿಂದು ವೇದಿಕೆಯಲ್ಲಿ ಹೇಳ್ಬೋದು. ಹಾಗೆ ಇಲ್ಲಿನ ಕೊಡಗಿನ ಸಾಹಿತ್ಯಗಳು ಸಾಧನೆ ಕೈಗೊಳ್ಳೋದನ್ನು ದೃಷ್ಟಿಯಲ್ಲಿಟ್ಕೊಂಡು ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಸಾಹಿತ್ಯವನ್ನು ಅಳವಡಿಸಿಕೊಳ್ಳಬೇಕು. ಪುಸ್ತಕ ರೂಪದಲ್ಲಿ ಓದುವುದು, ಕಥಕವನ್ನು ಓದುವುದು, ಹಾಗೆ ಎಲ್ಲ ಒಂದು ಚಟುವಟಿಕೆಯೂ ಸಹ ತಾವು ಯಾವುದೇ ಹುದ್ದೆಯಲ್ಲಿದ್ದು ಸಹ ಪ್ರವೃತ್ತಿಯಾಗಿ ಒಂದು ಈ ಸಾಹಿತ್ಯವನ್ನು ಅಳವಡಿಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಆದರೆ ಆಗಲೇ ನಮ್ಮ ರಜನಿ ಮೇಡಮ್ ಹೇಳಿದಾಗೆ ಪುಸ್ತಕ ಓದೋದು ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಯಾಕೆಂದರೆ ಎಲ್ಲರ ಸಮಯದಲ್ಲಿ ಎಲ್ಲ ಕೈಲಿ ಮೊಬೈಲ್, ಈ ಮೊಬೈಲ್ ಜಗತ್ತು ಎಲ್ಲರನ್ನ ಈ ಕಲಿಕೆಯಲ್ಲಿ ಓದುಗರನ್ನ ಆವರಿಸಿದೆ. ಹಾಗಾಗಿ ಹಾಗಾಗಬಾರ್ದು. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದು ಪುಸ್ತಕ ಓದೋದಾಗಲಿ, ಹಾಗೆ ಎಷ್ಟೋ ಬರಹಗಾರರಿರ್ತಾರೆ, ಕಷ್ಟಪಟ್ಟು ಬರೆದಿರೋ ಪುಸ್ತಕವನ್ನು ಎಲ್ಲರೂ ಓದಲು ಅವಕಾಶ ಬಂದಾಗಲಿ. ಆ ಅವಕಾಶ ಸಿಗ್ತದೆ, ಅವ್ರ ಬರಹಗಳಿಗೂ ಒಂದು ಸಮಾಧಾನ ಆಗ್ತದೆ. ಹಾಗಾಗಿ ಎಲ್ಲರೂ ಪುಸ್ತಕವನ್ನು ಓದ್ತಾ ಸಾಹಿತ್ಯ ಅಭಿಮಾನವನ್ನು ಬೆಳೆಸ್ಕೊಳ್ಳಿ, ಹಾಗೆ ಸಾಹಿತ್ಯವನ್ನು ಓದಿಸಿ ಬೆಳೆಸಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ತಮ್ಮ ಮನೆಯಲ್ಲೂ ಅಷ್ಟೇ ತಮ್ಮ ಮಕ್ಕಳಿಗೆ ಮೊಬೈಲ್ ಕೊಡೋ ಬದಲು ಒಂದು ಪುಸ್ತಕ ಕೊಟ್ಟು ಓದಲಿಕ್ಕೆ ಹೇಳಿ, ತಾವು ಅಭ್ಯಾಸ ಮಾಡ್ಕೊಳ್ಳಿ. ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಎಸ್.ಜಿ. ಉಮೇಶ್ ಅವರು ಮಾತನಾಡಿ, ಶತಮಾನಗಳ ಹಿಂದೆ ಕೊಡಗಿನ ಗೌರಮ್ಮ ಅವರು ರಚನೆ ಮಾಡಿರುವ ಪ್ರಗತಿಪರವಾದ ಮಹಿಳಾ ಸಂವೇದನೆಯ ಕಥೆಗಳು ಇಂದಿಗೂ ಕನ್ನಡ ಸಾಹಿತ್ಯ ವಲಯದಲ್ಲಿ ಚರ್ಚೆಗೆ ಒಳಗಾಗುತ್ತಿವೆ ಎಂದರೆ ಆ ಕಥೆಗಳಲ್ಲಿಂದ ಸಾಹಿತ್ಯದ ಗಟ್ಟಿತನವೇ ಅದಕ್ಕೆ ಕಾರಣವಾಗಿದೆ ಎಂದರು. ಗೌರಮ್ಮ ಅವರು ಬಹುಶಃ ಶತಮಾನಗಳ ಹಿಂದೆ 1920-30 ದಶಕದಲ್ಲಿ ಬರೆದಿರುವಂತಹ ಕೇವಲ 20-22 ಕಥೆಗಳನ್ನು ಅಷ್ಟೇ ಬರೆದಿದ್ದಾರೆ. ಬಟ್ ಅವರ ಆ ಪ್ರಗತಿಪರವಾದಂತಹ ಮಹಿಳಾ ಸಂವೇದನೆಯ ಆ ಕಥೆಗಳು ಇವತ್ತು ಸಹ ಈ ಸಾಹಿತ್ಯ ಪ್ರಪಂಚದಲ್ಲಿ ಅದನ್ನು ಮಾತಾಡ್ತಾರೆ ಅಂತ ಹೇಳಿದರೆ ಅದರ ಆ ಗಟ್ಟಿತನವನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಸಹ ಎಲ್ಲ ಆ ಗೌರಮ್ಮ ಅವರ ಸಾಹಿತ್ಯವನ್ನು ಹೊರತುಪಡಿಸಿ ಮಹಿಳಾ ಏನು ಬರೆದಿದ್ದಾರೆ ಅದನ್ನು ಮಾತಾಡೋದೇ ಇಲ್ಲ. ಅವರ ಪ್ರಥಮವಾಗಿ ಅವರ ಹೆಸರು ಬಂದೇ ಬರುತ್ತೆ. ಅಂತಹ ಗೌರಮ್ಮ ಅವರ ಬಗ್ಗೆ ಅವರು ಎಲ್ಲ ಇವತ್ತಿನ ಪ್ರಸ್ತುತ ಈ ಮಹಿಳೆಯರ ಬರವಣಿಗೆಗೆ ಪ್ರೇರಣಾ ಶಕ್ತಿಯಾಗಿದ್ದಾರೆ. ಇವತ್ತು ಬಹುಶಃ ಇನ್ನು ಮುಂದಕ್ಕೂ ಈ ಶತಮಾನಗಳ ಕಾಲ ಅವರು ಈ ಪ್ರೇರಣಾ ಶಕ್ತಿಯಾಗಿ ಯುವ ಮಹಿಳಾ ಬರಹಗಾರರನ್ನು ಈ ಲೋಕಕ್ಕೆ ನೀಡಕ್ಕೆ ಪರೋಕ್ಷವಾಗಿ ಕಾರಣರಾಗ್ತಾ ಇದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಒಂದು ಅದ್ಭುತವಾದಂಥ ವಿಚಾರ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಟಿ.ಪಿ. ರಮೇಶ್ ಅವರು ಕೊಡಗಿನ ಗೌರಮ್ಮ ಅವರ ಪುತ್ರ ಬಿ.ಜಿ. ವಸಂತ್ ಅವರು 2 ದಶಕಗಳ ಹಿಂದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ತಮ್ಮ ತಾಯಿಯ ಸ್ಮರಣಾರ್ಥ ದತ್ತಿಯನ್ನು ಸ್ಥಾಪಿಸಿದ್ದು, ಈ ದತ್ತಿಯ ಮೂಲಕ ಇಲ್ಲಿಯವರೆಗೆ
22 ಮಹಿಳಾ ಲೇಖಕಿಯರಿಗೆ ಪ್ರಶಸ್ತಿಯನ್ನು ನೀಡಲಾಗಿದ್ದು 23ನೇವರಾಗಿ ಕೃಪಾ ದೇವರಾಜ್ ಅವರಿಗೆ ಪ್ರದಾನ ಮಾಡಲಾಗ್ತಾ ಇದೆ. ಪ್ರತಿಷ್ಠಿತ ಕೊಡಗಿನ ಗೌರಮ್ಮ ಪ್ರಶಸ್ತಿಯನ್ನು ರಾಜ್ಯ ಮಟ್ಟಕ್ಕೆ ವಿಸ್ತರಿಸಬೇಕೆನ್ನುವ ಆಗ್ರಹಗಳಿತ್ತು. ಆದರೆ ಇದರಿಂದ ಜಿಲ್ಲೆಯ ಮಹಿಳಾ ಲೇಖಕರು ಬದಿಗೆ ಸರಿದು ಹೋಗಬಾರದು ಎನ್ನುವ ಕಾರಣದಿಂದ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಕೊಡಲಾಗ್ತಾ ಇದೆ ಎಂದರು. ಮಾತನಾಡಿ ಸುಮಾರು 30,000 ರೂಪಾಯಿಯನ್ನ 22 ವರ್ಷಗಳ ಹಿಂದೆ ನನಗೆ ಕೊಟ್ಟಿದ್ರು. ನಾನು 30,000 ರೂಪಾಯಿಯನ್ನ ಗೌರಮ್ಮ ದತ್ತಿಯ ಹೆಸರಿನಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸ್ಥಾಪನೆ ಮಾಡಿ ಏನು ಪ್ರಶಸ್ತಿಯನ್ನು ಕೊಟ್ಟರೆ ಸಾಧ್ಯ ಅಂತ ನಾನು ಮತ್ತು ನನ್ನ ಗೆಳೆಯ ಗೌರವ ಕಾರ್ಯದರ್ಶಿಗಳಾಗಿದ್ದರು ಸಂಸತ್ತಿಗೆ ಕೂತ್ಕೊಂಡು ಇದರ ಬಗ್ಗೆ ದೀರ್ಘ ಆಲೋಚನೆಯನ್ನು ಮಾಡಿದವು. ಕೊನೆಗೆ ಮಹಿಳಾ ಸಾಹಿತ್ಯದ ಒಂದು ಜಾಗೃತಿಯನ್ನು ಕೊಡಗಿನಲ್ಲಿ ಕಂಡುಕೊಳ್ಳಲಿಕ್ಕೆ ಮಹಿಳಾ ಕೃತಿಗಳನ್ನು ಯಾರು ಪ್ರಕಟಣೆ ಮಾಡ್ತಾರೆ ಅಂತಹ ಕನ್ನಡದ ಕೃತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಆರಂಭ ಮಾಡೋಣ. ಬಹುಶಃ ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನ ಕೃತಿಗಳನ್ನು ಬರೆಯೋದ್ರ ಮೂಲಕ ಈ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡಗಿನಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಕ್ಕಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ನಾನು ಅಧ್ಯಕ್ಷನಾಗಿದ್ದಾಗ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದೆ. ಆ ಪ್ರಶಸ್ತಿ ಆರಂಭ ಕಾಲಘಟ್ಟದಲ್ಲಿ ಇವರು ನಮ್ಮ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರ್ತಕ್ಕಂಥ ನಯನಾ ಕಾಶ್ಯಪ್ರವರಿಗೆ ಮೊದಲ ಪ್ರಶಸ್ತಿ ಹೋಯಿತು. ಆಮೇಲೆ ಪ್ರಶಸ್ತಿಗೆ ಹುಡುಕ್ಲಿಕ್ಕೆ ಆರಂಭ ಮಾಡಿದೆ ಯಾರಿಗೆ ಕೊಡೋದು ಅಂತ. ಕಡೆಗೆ ಸಿಕ್ಕಿದ್ದು ನನ್ನ ಬೈತಡ್ಕ ಅಜ್ಜಿ. ಬೈತಡ್ಕ ಅಜ್ಜಿಗೆ 2ನೇ ಪ್ರಶಸ್ತಿಯನ್ನು ಕೊಟ್ಟೆ. ಹಾಗೆ ಈಗ 22 ವರ್ಷದಿಂದ ಅಷ್ಟು ದೊಡ್ಡ ಅಜ್ಜಿ ಆಗಿದ್ದಿಲ್ಲ. ಹಾಗೆ ಅನೇಕ ಸಹೋದರಿಯರು ನನ್ನ ಕಣ್ಣು ಮುಂದೆ ಕೂತಿದ್ದಾರೆ. ನನಗೆ ಅವ್ರನ್ನೆಲ್ಲ ನೋಡುವಾಗ ಮನಸ್ಸಿಗೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಇಷ್ಟು ಜನ ಮಹಿಳಾ ಸಹೋದರಿಯರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ, ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ತಲುಪತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಂಡುಕೊಂಡಿದ್ದಾರೆ ಅಂತ ಹೇಳಿದಾಗ ಇಂತಹ ಎಲೆಮರೆಯ ಕಾಯಲ್ಲಿ ಬದುಕಿದ್ದಂಥ ಈ ಮಹಿಳಾ ಲೇಖಕಿಯರು ಇವತ್ತು ಈ ಪ್ರಶಸ್ತಿಯನ್ನು ಪಡೆಯುವುದರ ಮೂಲಕ ಇಡೀ ಜಿಲ್ಲೆಗೆ ಕೀರ್ತಿಯನ್ನು ತಕ್ಕಾಗಿ ಅನೇಕ ಜನ ಸಾಹಿತಿಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಒಬ್ಬರ ಹೆಸರು ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಅವರು ಮಾತನಾಡಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ತನ್ನ ಸಾಹಿತ್ಯ ಕಾರ್ಯಕ್ರಮಗಳನ್ನು ಹಳ್ಳಿಯ ಗ್ರಾಮೀಣ ಭಾಗಗಳ ಕಡೆಗೆ ಕೊಂಡೊಯ್ಯುವ ಮೂಲಕ ಗ್ರಾಮೀಣ ಮಕ್ಕಳಲ್ಲಿ ಸಾಹಿತ್ಯದ ಅಭಿರುಚಿ ಮೂಡಿಸುವ ಪ್ರಯತ್ನಗಳನ್ನು ನಡೆಸ್ತಾ ಇರುವುದಾಗಿ ತಿಳಿಸಿದರು. ಇಂತಹ ಕಥಾ ಸ್ಪರ್ಧೆ ವಿಶೇಷ ಏನಂತ ಹೇಳಿದ್ರೆ 3 ವಿದ್ಯಾರ್ಥಿನಿಯರು ಗೌರವ ಪ್ರಶಸ್ತಿ ಅವರ ಮಟ್ಟಿಗೆ ಪ್ರಶಸ್ತಿ ಪಡೆದಿದ್ದಾರೆ. ಅವರಿಗೆ ನಾನು ವಿಶೇಷ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಶಸ್ತಿ ನಮಗೆ ಗೌರವ ಮಾತ್ರ ತಂದುಕೊಡೋದಲ್ಲ, ಜೊತೆಗೆ ನಮ್ಮ ಜವಾಬ್ದಾರಿಯನ್ನು ಕೂಡ ಹೆಚ್ಚಿಸ್ತದೆ. ನಾವು ಪ್ರಶಸ್ತಿ ಪಡೆದ ನಂತರ ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಪ್ರಶಸ್ತಿ ಬರುವಲ್ಲಿಯವರೆಗೂ ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು, ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಈ ಕಾರ್ಯಕ್ರಮಗಳನ್ನ ಸಾಹಿತ್ಯ ಪರಿಷತ್ನಲ್ಲೇ ಅಲ್ಲ ಎಲ್ಲಿ ಬೇಕಾದರೂ ಮಾಡಬಹುದು. ಅದು ಯಾವುದೇ ಸಂಸ್ಥೆ ಇರ್ಬೋದು, ಎಲ್ಲಿ ಇರ್ಬೋದು. ಆ ಮಕ್ಕಳಿಗೆ ಅದೊಂದು ಹೇಳುವಂಥದ್ದು ಇರ್ಬೋದು. ಆ ಪ್ರಶಸ್ತಿ ಇವತ್ತಿಗೆ ಸಿಕ್ತು ನಾಳೆ ಇಲ್ಲ ಅನ್ನೋದಿಲ್ಲ, ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನಾನು ದೇವರಾಜನಲ್ಲಿ ಕೇಳ್ಕೊಳ್ತೇನೆ. ಮತ್ತೆ ಗೌರಮ್ಮನವರು ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ನಮಗೆಲ್ಲರಿಗೂ ಒಂದು ಆದರ್ಶಪ್ರಾಯವಾಗಿದ್ದಂಥವ್ರು. 2025ನೇ ಸಾಲಿನ ಗೌರಮ್ಮ ಸಣ್ಣ ಕಥೆಗಳ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಹಾಕತ್ತೂರು ಸರ್ಕಾರಿ ಪ್ರೌಢಶಾಲೆಯ ಎಐ ಕುಬ್ರಾ, ಕಡಗದಾಳು ಸರ್ಕಾರಿ ಪ್ರೌಢಶಾಲೆಯ ಬಿಎನ್ ಹರ್ಷಿತಾ ಮತ್ತು ತೃತೀಯ ಸ್ಥಾನ ಪಡೆದ ಕಡಗದಾಳು ಸರ್ಕಾರಿ ಪ್ರೌಢಶಾಲೆಯ ಭಾನುಪ್ರಿಯ ಅವರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಕಡಗದಾಳು ಶಾಲಾ ವಿದ್ಯಾರ್ಥಿಗಳು ನಾಡಗೀತೆಯನ್ನು ಹಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ರೇವತಿ ರಮೇಶ್, ಉಪನ್ಯಾಸಕಿ ಪ್ರತಿಮಾ ರೈ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕೋಶಾಧಿಕಾರಿ ಎಸ್ಎಸ್ ಸಂಪತ್ ಕುಮಾರ್ ಪಾಲ್ಗೊಂಡಿದ್ದರು. 2026-27ರ ಒಟ್ಟು ಬಜೆಟ್ನಲ್ಲಿ ದಲಿತರ ಜನಸಂಖ್ಯೆ ಅನುಗುಣವಾಗಿ 24.1% ಅನುದಾನ ಮೀಸಲಿಡಬೇಕು. ಮೀಸಲಿಟ್ಟ ಅನುದಾನ ದುರ್ಬಳಕೆ ತಡೆಯಲು ಆದೇಶ ಹೊರಡಿಸಬೇಕು ಹಾಗೂ ಅನುದಾನ ನಿಯಮ ಬಾಹಿರವಾಗಿ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿದ 25,000 ಕೋಟಿ ಹಣವನ್ನು ಹಿಂತಿರುಗಿಸಬೇಕು ಅಂತ ಒತ್ತಾಯಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಂಚಾಲಕಿ ಗಾಯತ್ರಿ ನರಸಿಂಹ ಅವರ ಮುಂದಾಳತ್ವದಲ್ಲಿ
ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ವಿವಿಧ ಬೇಡಿಕೆಗಳ ಮನವಿ ಪತ್ರವೊಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ ಪ್ರತಿಭಟನಾಕಾರರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸೋಮವಾರಪೇಟೆಯ ಚೌಡ್ಲು ಆಲೆಕಟ್ಟೆ ರಸ್ತೆಯ ಸಾರ್ವಜನಿಕ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ 3ನೇ ವರ್ಷದ ವಾರ್ಷಿಕ ಪೂಜಾ ಮಹೋತ್ಸವ ಮತ್ತು ಶ್ರೀನಿವಾಸ ಕಲ್ಯಾಣ ಉತ್ಸವ ಫೆಬ್ರವರಿ 12ರಿಂದ ನಡೆಯಲಿದೆ ಎಂದು ದೇವಾಲಯ ಸಮಿತಿ ಕಾರ್ಯದರ್ಶಿ ಮಹೇಶ್ ತಿಂಬಯ್ಯ ತಿಳಿಸಿದ್ದಾರೆ. 12ರ ಗುರುವಾರ ಬೆಳಗ್ಗೆ 9 ಗಂಟೆಗೆ ಸ್ವಾಮಿಗೆ ಕಳಶ ಪ್ರತಿಷ್ಠೆ, ಕಲಶಾಭಿಷೇಕ, ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ಅನ್ನ ಸಂತರ್ಪಣೆ ನಡೆಯಲಿದ್ದು ಸಂಜೆ 5 ಗಂಟೆಗೆ ಸ್ವಾಮಿ ಶ್ರೀನಿವಾಸ ಕಲ್ಯಾಣೋತ್ಸವ, 8 ಗಂಟೆಗೆ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ ಎಂದು ತಿಳಿಸಿದರು. ಸಾರ್ವಜನಿಕ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಆಲೆಕಟ್ಟೆ ರಸ್ತೆ ಚೌಡು ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡು ಇನ್ನು 12ನೇ ತಾರೀಕಿಗೆ 3 ವರ್ಷಗಳನ್ನು ಪೂರೈಸ್ತಾ ಇದೆ. ಇದರ ಅಂಗವಾಗಿ ಪ್ರತಿ ವರ್ಷದಂತೆ ವಾರ್ಷಿಕ ಪೂಜೆ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಡೆಸ್ತಾ ಬಂದಿದ್ವಿ. ಅದೇ ರೀತಿಯಲ್ಲಿ ಇದೇ ಫೆಬ್ರವರಿ 12ನೇ ತಾರೀಕಿನಂದು ವಾರ್ಷಿಕ ಪೂಜೆ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಪೂಜೆಯನ್ನು ನಡೆಯಲಿದೆ. ಈ ಪೂಜೆಯು ಬೆಳಗ್ಗೆ 9 ಗಂಟೆಗೆ ಹೋಮ ಮತ್ತು ಕಲಶ ಪ್ರತಿಷ್ಠಾಪನೆ, ಸ್ವಾಮಿಗೆ ಕಲಶಾಭಿಷೇಕ ಮತ್ತು ಶಿಖರ ಕಲಶಾಭಿಷೇಕ, ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಅದೇ ರೀತಿಯಲ್ಲಿ ಸಂಜೆ 5 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯುತ್ತೆ. 5 ಗಂಟೆಯಿಂದ 8 ಗಂಟೆ ಗಂಟ ಇದೇ ದೇವಾಲಯದ ಮುಂಭಾಗದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯುತ್ತೆ. ಈ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ನಮ್ಮ ಸೋಮವಾರಪೇಟೆಯ 9 ದಂಪತಿಗಳು, ನಮ್ಮ ಜೋಡಿಗಳು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ಸುಮಾರು 2,000ರಿಂದ 3,000 ಜನಗಳು ಸೇರುವ ನಿರೀಕ್ಷೆಯಲ್ಲಿ ಈ ಒಂದು ಉತ್ಸವದ ಮತ್ತು ದೇವಾಲಯದ ಎಲ್ಲ ಕಾರ್ಯಗಳಲ್ಲಿ ಸದಸ್ಯರು ಮತ್ತು ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಪ್ರತಿ ವರ್ಷವೂ. ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ದಾನಿಗಳು ಮತ್ತು ಸದಸ್ಯರು ಸಹಕಾರದೊಂದಿಗೆ 12ನೇ ತಾರೀಕಿನ ವಾರ್ಷಿಕ ಪೂಜೆ ಮತ್ತು ಶ್ರೀನಿವಾಸ ಕಲ್ಯಾಣವನ್ನು ಅದ್ದೂರಿಯಾಗಿ ಮಾಡಲು ದೇವಸ್ಥಾನದ ಆಡಳಿತ ಮಂಡಳಿಯು ನಿರ್ಧರಿಸಿದೆ. ಅದೇ ವಿಶೇಷವಾಗಿ ಈ ದೇವಸ್ಥಾನ ನಾವು ಚಿಕ್ಕ ಮಕ್ಕಳಿದ್ದಾಗ ಚಿಕ್ಕ ಗುಡಿಯಾಗಿತ್ತು. ಅದನ್ನ ನಮ್ಮ ಇಲ್ಲಿ ಗಾಂಧಿನಗರದ ರಾಮಮೋಹನ್ ಶ್ರಮಪಟ್ಟು ದೇವಸ್ಥಾನ ಕಟ್ಟಿದ್ದಾರೆ. ಈಗ 3 ವರ್ಷ ಆಯಿತು. ನಾವು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಭಕ್ತಾದಿಗಳು ತುಂಬ ಎಲ್ಲ ಥರದ ತನು ಮನ ಧನ ಸಹಾಯ ನೀಡ್ತಿದ್ದಾರೆ. ಅದೇ ಥರ ಈ ಸರಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ತುಂಬ ಮನಸ್ಸಿಂದ ಇಲ್ಲಿಗೆ ತನು ಮನವನ್ನು ಕೊಡಬೇಕು ಅಂತ ವಿನಯಿಂದ ಕೇಳ್ಕೊಳ್ತಿದ್ದೀವಿ. ಈ ಸಂದರ್ಭ ಬಿಡಿ ಗೋವಿಂದ, ಉಪಾಧ್ಯಕ್ಷರಾದ ಸಿ.ಕೆ. ಮೋಹನ್, ಟಿ.ಎ. ಪ್ರಕಾಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಹಿಳೆಯರು ದಿನಬಳಕೆ ವಸ್ತುಗಳ ತಯಾರಿಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸ್ವಾವಲಂಬಿಯಾಗಬೇಕೆಂದು ಪೊಮ್ಮಕ್ಕಳ ಕೂಟದ ಅಧ್ಯಕ್ಷೆ ಬಡ್ಡೀರ ನಳಿನಿ ಪೋಯ್ಯ ಹೇಳಿದ್ದಾರೆ. ದಾಪಕ್ಲು ಸಮೀಪದ ಚೇರಂಬಾಣೆ ಬೆಂಗನಾಡು ಕೊಡವ ಸಮಾಜದಲ್ಲಿ ಪೊಮ್ಮಕ್ಕಳ ಕೂಟವು ಮಹಿಳೆಯರಿಗಾಗಿ ಏರ್ಪಡಿಸಿದ್ದ ಗೃಹ ಬಳಕೆ ವಸ್ತುಗಳ ತಯಾರಿ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವಿವಿಧ ಸಂಸ್ಥೆಗಳು ಮಹಿಳೆಯರ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇವೆ. ಮಹಿಳೆಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕೆಂದರು. ಕೊಡವ ಸಮಾಜದ ಸಭಾಂಗಣದಲ್ಲಿ ಮಹಿಳೆಯರಿಗಾಗಿ ಆಯೋಜಿಸಲಾಗಿದ್ದ ಪ್ರಾತ್ಯಕ್ಷಿಕೆಯಲ್ಲಿ ಬಾಳೆ ದಿಂಡು, ನಿಂಬೆಹಣ್ಣು, ಕಾಳುಮೆಣಸು, ಶುಂಠಿ, ಕ್ಯಾರೆಟ್, ಮಾವಿನ ಮಿಡಿ, ಹಲಸಿನ ಮಿಡಿ ಇತ್ಯಾದಿಗಳಿಂದ ವರ್ಷಾನುಗಟ್ಟಲೆ ಸಂರಕ್ಷಿಸಿ ಇಡಬಹುದಾದ ವಿವಿಧ ಬಗೆಯ ಜಾಮ್ ತಯಾರಿಸುವ ಪ್ರಾತ್ಯಕ್ಷಿಕೆಯಿಂದ ನಡೆಸಲಾಯಿತು. ಪಟ್ರಪಂಡ ಡಿಂಪಲ್ ಅಯ್ಯಪ್ಪ ಕಾರ್ಯಾಗಾರದ ಪ್ರಾತ್ಯಕ್ಷಿಕೆಯನ್ನು ನೀಡಿದರು. ವೈವಿಧ್ಯಮಯ ತಿನಿಸುಗಳ ತಯಾರಿಕೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಾರ್ಯಾಗಾರದಲ್ಲಿ ಕುಂಚಟ್ಟಿರ ಶಿಲ್ಪ, ಕಾರ್ಯದರ್ಶಿ ಪಟ್ಟಂಬಾಡ ಜಯಂತಿ ಚಂಗಪ್ಪ, ತೇಲಪಂಡ ಸುನೀತಾ, ಪೊಮ್ಮಕ್ಕಳ ಕೂಟದ ನಿರ್ದೇಶಕರು, ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗಳ ಸದಾನಂದ ನಾಪಕ್ಲು. ಸೊ ಇದು ಚಾಯ್ಗೆ ಕೊಚ್ಚಿದ್ದು ಇದು ಫುಲ್ ಕೋಲ್ಡ್ ಅನ್ನು ಕೂಲ್ ಅನ್ನೋದು പിന്നെ ಮಾತ್ರ ನನಗೆ ಬಾಕಿಟ್ಟು ಅದನ್ನ ಫಿಲ್ ಮಾಡಬೇಕು. ಅದನ್ನು ನಿಮಗೆ ಎಂತೆಲ್ಲ ಮಾಡ್ತೀರಿ ಬ್ರೈನ್ ಸೊಲ್ಯೂಷನ್ಗೆ ಲೈಕ್ ಎಂತ ಪೆಪ್ಪರ್ ನಲ್ಲ ಮಾಡೋದು ಫುಲ್ ಅದನ್ನ ಹಿರಿಯ ಟೈಪ್ ಅದನ್ನು ಮಾಡಲು ಇಂಜಿತ್ತು ಪಿಂಗ ಇದು ಗೂಸ್ಬೆರಿ, ಗಾರ್ಲಿಕ್, ಶುಂಠಿ, ಕ್ಯಾರೆಟ್, ಎನಿಥಿಂಗ್
ಇದೆ ಗ್ರೀನ್ ಚಿಲ್ಲಿ, ಚಕ್ಕೆ, ಬೈಂಬಲ ಇಪ್ಪಕ್ಕ ಬೈಂಬಲ ಅದೆಲ್ಲ 5 ಇಯರ್ಸ್ ಪ್ರಿಸರ್ವ್ ಮಾಡಿಬೇಕು ಈ ವಾಟರ್ ಬಿಟ್ಟಬೇಕು 5 ಇಯರ್ಸ್ ನೆಕ್ ಮಾಡು. ಬಟ್ ಎಂತ ಯೂಸ್ ಮಾಡೋ ಆಚೆಗೆ ನಿಂಗ 4 ದಿನ ಮಿಂಗೇನೆ ಅದನ್ನ ವಾಶ್ ಮಾಡಿರೋಂಜ ಅದನ್ನ ನಿಂಗೆ ಡ್ರೈ ಆಗಿ ಏನಾಗ ಆಚೆಗೆ ಅದು ಪಚ್ಚೆನಾಗ ಅದು ಪಾಳಾಯ್ಬೇಕು, ನೀರನ್ನೇ ಪಾಳಾಯ್ಬೇಕು. ಸೊ 4 ದಿನ ಮಿಂಗೇನೆ ಅದನ್ನ ನಿಂಗೆ ಡ್ರೈ ವಾಶ್ ಮಾಡ್ತೀವಿ, ಡ್ರೈ ಮಾಡ್ತೀವಿ, ನೆಕ್ಸ್ಟ್ ಡೇ ಈ ಥರ ನಚ್ಚಿ. ಸೊ ಇದು ಬಾಯ್ಲ್ ಆಯ್ತು, ಈ ಕಡೆ ಇದು ಬಾಯ್ಲ್ ಆಯ್ತು, ಇದು ಕೂಲ್ ಆಡು ಆ ಕಡೆಗೆ ನಾನು ಹಿಂಗಕ್ಕೆ ಆಪಲ್ ಸಿರಪ್ ನಾನು ಕಾಡಿಕತ್ತಿ. ಸೊ ಆಪಲ್ ಸಿರಪ್ ಏನಾಗ ಯೂಸ್ ಮಾಡೋ ಆಪ್ಷನ್ಗೆ ಆಪಲ್ ಸಿರಪ್ ನಿಂಗೆ ಏದೆಲ್ಲ ಜಾಮ್ಸ್ ಮನೇಲಿ ಯೂಸ್ ಮಾಡಿದ್ರೆ ಅದನ್ನೆಲ್ಲ ಇವರು ವ್ಯಕ್ತಿ ಈಗ ಜಾಮ್ ಯೂಸ್ ಮಾಡೋಕ್ಕಪ್ಪ ಈ ಆಪಲ್ ಸಿರಪ್ನ ಯೂಸ್ ಮಾಡ್ಸಿಗೆ. ಸೊ ನಿಂಗೆ ಅದು ಕಲರ್ಗೆ ಆಗ ವ್ಯಕ್ತಿಯಿಂದ ಉಳ್ಳಾಗ ಅದು ಬ್ರೌನ್ ಕಲರ್ ಚೆನ್ನಾಗಿ ಜಾಮ್ರ ಕಲರ್ ಇದಪ್ಪ ಥಿಕ್ನೆಸ್ ಪಪ್ಪ. ಸೊ ನಾನು ಅದನ್ನು ಆಪಲ್ ಸಿರಪ್ ಏನಾದ್ರು ಮಾಡೋ